ನನ್ನ ಮಗ ಸಂಜೆ 4 ಗಂಟೆಲಿ ಮಣ್ಕೆರ್ಕ ಆಟ ಆಡ್ತಿದ್ದ. ನಾನು ನನ್ನ ಹೆಂಡತಿ ಕಾಂಪೌಂಡವ್ರಿಗೆ ಕೂತಿದ್ದ, ಹೊಂಗೆ ಮರದ ನೆಳ್ಳು ತಣ್ಣಗಾಯ್ತದಲ್ಲ ಅಂತೇಳಿ. ಅವ್ನು ಆಟ ಆಡ್ತಿದ್ದಾಗ ನಾನು ಸುಮ್ಮನಿರ್ನಾರ್ದೇನೆ ಅಂದಿಲ್ಲ, ಅವ್ನಿಗೊಂದು ಕಲ್ತಕ ಹೊಡ್ತೀನಿ ಕಣೆ. ಏಟ್ ಬಿದ್ದೇಟಿಗೆ ಅಪ್ಪ ಅಂದನ ಅವ್ವ ಅಂದ ನೋಡುಮ ಅಂದಿ. ನನ್ನ ಹೆಂಡತಿ ಅಂದ್ಲು, ಇದು ಒಂದು ಆಟವ, ಬಾಯಿ ಮುಚ್ಕೊಂಡು ನಡಿ ಮನೆಗೆ ಅಂದ್ಲು. ಇಲ್ಲ ಒಂದು ಟೆಸ್ಟ್ ಮಾಡೋಣ. ಏಟ್ ಬಿದ್ದೇಟಿಗೆ ಅಪ್ಪ ಅಂದ್ರೆ ನನ್ನ ಮೇಲೆ ಪ್ರೀತಿ, ಅವ್ವ ಅಂದ್ರೆ ನಿನ್ ಮೇಲೆ ಪ್ರೀತಿ ಅಂದೆ. ಒಡ್ರಿ ಕಲ್ ತಕೊಂಡು ಅಂದ್ಲು. ಸಣ್ಣ ಕಲ್ ತಕೊಂಡ್ ಜೋರಾಗಿ ಹೊಡ್ದೆ. ಏಟ್ ಬಿದ್ದೇಟಿಗೆ ಏನನ್ಬೇಕು ಅವನು, ಯಾವನ್ಲ ಸುಳೆ ಮಗ ಕಲ್ಲೊಡ್ದನು ಅಂದ. ಇಂಥ ಹುಲಿಯ ಮನೇಲೆ ಸಾಕೊಂಡಿವಿ. ಇವತ್ತಿನ ಐಕ್ಳು ಅದ್ರಲ್ಲೂ ಕೊರೋನಾ ಬಂದ್ಮೇಲಂತೂ ಜಂಗಲ್ ಬಿದ್ದೋಗವ ಇವು. ಹೇಳ್ದವ್ರ ಮಾತನ್ನೇ ಕೇಳೋದಿಲ್ಲ. ಯಾಕೆ ಅಂದ್ರೆ ಇವತ್ತು ಗಂಡಸರು ಹಂಗೆ ಆಗವ್ರೆ, ಮಕ್ಕಳು ಹಂಗೆ ಆಗ್ಬಿಟ್ಟವೆ. ಈಗ ಅದಕ್ಕೆ ಹೆಂಗಸ್ರ ಕೈಗೆಲ್ಲ ಶಕ್ತಿ ಕೊಟ್ಬಿಟ್ಟವ್ರೆ, ಗಂಡಸರಿಗೆಲ್ಲ ನಿಶಕ್ತಿಯಾಗಿ ಕೂತವ್ರಿ. ಇಲ್ಲಿ ಮುಂದಿನ ಜನ್ಮ ಅಂತಿದ್ರೆ ನಮ್ಮನ್ನು ಹೆಂಗಸರಾಗೆ ಮಾಡಪ್ಪ, ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಲಿ, 2 ಸಾವಿರ ನಮಗೆ ಬರಲಿ ಅಂತ ಎಷ್ಟೋ ಜನ ಕೇಳ್ತಾರೆ. ಅದಕ್ಕೆ ಸ್ತ್ರೀ ಶಕ್ತಿ ಬಂತು, ಗಂಡಸರಿಗೆಲ್ಲ ನಿಶಕ್ತಿ ಆಗೋದು. ಅವ್ರು ಮಾತಾಡ್ಸೋಕಾದ್ದಪ್ಪ ಈಗ ಹೆಂಗಸ್ರ ಮಾತಾಡ್ಸಿದ್ರೆ ಒಂದು ಆಧಾರ್ ಕಾರ್ಡ್ ಜಾಬ್ಗೆ ಹಾಕಿದ್ರೆ ಮುಗಿದೋಯ್ತು ಅತ್ತಾಗಿ ಬ್ಯಾಗ್ಗೆ. ನನ್ನ ಮಗನ ಅದೇನು ಕಿತ್ವನ ಅಂತ ಅಂದ್ಬಿಟ್ಟು ಕಡೆ ಹೋಯ್ತಲೇ ಇರ್ತಾರೆ ಸುಮ್ಮನೆ ಅತ್ತಾಗಿ. ಅದಕ್ಕೆ ಶಕ್ತಿ ಇಬ್ಬರಲ್ಲೂ ಇರಬೇಕು. ಗಂಡ ಹೆಂಡತಿ ಸಂಸಾರ ಹೆಂಗಿರ್ಬೇಕು ಅಂದರೆ, ಹೆಂಡತಿಗೆ ಒಬ್ಬ ಕೇಳದ್ನಂತೆ, ಯಾಕೋ ನನ್ನ ಹೆಂಡತಿ ಕಿವಿಡಾಗ್ಬಿಟ್ಟವೆ ಸ್ವಾಮಿ. ಡಾಕ್ಟ್ರ್ ಹತ್ರಕ್ಕೆ ಹೋದ್ನಂತೆ, ಸ್ವಾಮಿ ನನ್ನ ಹೆಂಡತಿಗೆ ಕಿವಿಡಾಗ್ಬಿಟ್ಟದೆ, ಅವಳಿಗೊಂದು ಏನಾರ ಮಿಷಿನ್ ಔಷಧಿ ಕೊಡ್ಬೇಕಲ್ಲ ಅದೇ. ಅವಳನ್ನೂ ಕರ್ಕೊಬರ್ಬೇಕನೇ ಜೊತೆಲಿ, ಹೆಂಗೆ ಕಂಡಿಡಿದ್ದು ನಾವು. ಇಲ್ಲ ಸ್ವಾಮಿ ಅವಳು ಬರೋದಿಲ್ಲ, ಬೈತಾಳೆ ನನಗೆ. ಈಗ ಒಂದು ಕೆಲಸ ಮಾಡು, 3 ಥರದ ಮಿಷಿನ್ ಅವೆ ನನ್ನ ಹತ್ರ. ಒಂದು 1 ಲಕ್ಷ ರೂಪಾಯಿ ಮಿಷಿನು ಕಿವಿ ಒಳಕ್ಕೆ ಹಾಕ್ತೀವಿ, ಅದಕ್ಕೆ ಗೊತ್ತೇ ಆಗೋದಿಲ್ಲ ಹೆಂಗೆ ಇಟ್ಕೋಬೋದು ಅಂತ, ಗೊತ್ತೇ ಆಗೋದಿಲ್ಲ ಅದು. ಇನ್ನೊಂದು 30,000 ರೂಪಾಯಿಂದು ಕಿವಿ ಮೇಲೆ ಒಂಥರ ಇಯರ್ಫೋನ್ ಹಾಕ್ತಂಗೆ ಹಾಕ್ತೀವಿ, ಅದು 30,000. ಇನ್ನೊಂದು ಬರೀ 3,000 ಅದಕ್ಕನೆಯ, ಅದಕ್ಕೆ ಕತ್ತಿಗೆ ನೇತು ಹಾಕ್ಬಿಡೋದು. ಯಾರು ನೋಡಿದವರು ಇವಳು ಕಿವಿಡಿ ಅಂತ ಜೋರಾಗಿ ಮಾತಾಡ್ತಾರೆ, ಅಷ್ಟೇ ಕನೆ ಅದ್ರ ವ್ಯವಹಾರ ಅಂದ. ಸ್ವಾಮಿ ಈಗ ಟೆಸ್ಟ್ ಮಾಡ್ಕೊ ಬರ್ಬೇಕು, ಹೆಂಗೆ ಮಾಡಣೆ ಅಂದ. ಒಂದು ಕೆಲಸ ಮಾಡು, ಮೊದಲು ಬಾಗ್ಲಲ್ಲಿ ನಿಂತ್ಕೊಂಡು ಕೂಗು. ಅವಳು ಕೋಣೆ ಒಳಗಿದ್ದಾಗ ಮಾತಾಡ್ಲಿಲ್ವಾ, ಆಜಾರಕ್ಕೆ ಹೋಗಿ ಕೂಗು. ಅವಾಗಲೂ ಮಾತಾಡ್ಲಿಲ್ವಾ, ಕೋಣೆ ಒಳಕ್ಕೆ ಹೋಗಿ ಕೂಗು. ಎಷ್ಟು ದೂರದಿಂದ ಡಿಸ್ಟೆನ್ಸ್ ಒಂದು ನೋಡ್ಕೊಂಡು ಮಿಷಿನ್ಗೆ ಹೇಳ್ತೀನಿ ನಾನು ಅಂದ್ಬಿಟ್ಟು ಕಳಿಸ್ಬಿಟ್ರು ಅವನ್ನ. ಬಂದ ಮನೆಗೆ, ಅವಳು ಒಳಗೆ ಅಡುಗೆ ಮಾಡ್ತಾವಳೆ, ಬಾಗ್ಲಲ್ಲಿ ನಿಂತ್ಕೊಂಡು, ಲೇ ಸರೋಜಾ ಅಂದ. ಏನು ಅಡುಗೆ ಮಾಡಿದ್ದೀಯ ಅಂತ ಅಂದ. ಇವಳು ಮಾತಾಡಲಿಲ್ಲ. ಓಹೋ, ಇದು 1 ಲಕ್ಷ ರೂಪಾಯಿ ಮಿಷಿನ್ನೇ ತಗೊಡ್ಬೇಕಾಯ್ತದ ನಾನು. ಅಜಾರ್ಕ್ ಹೋಗಿ ನಿಂತ್ಕೊಂಡ, ಲೇ ನಾಯಿ ಬಡ್ಕಂದಂಗೆ ಬಡ್ಕತಾವನಿ ಬಡ್ಡಿದೆ, ಏನು ಅಡುಗೆ ಮಾಡಿದ್ಯಾ ಮಧ್ಯಾಹ್ನಕ್ಕೆ ಅಂದ. ಮಾತಾಡಲಿಲ್ಲ ಅವಳು. ಓ, ಇದು ಗ್ಯಾರಂಟಿ 1 ಲಕ್ಷ ರೂಪಾಯಿಂದಿಯೇ. ತಿರುಗಿ ಕೋಣೆ ಒಳಕ್ಕೆ ಹೋಗಿ ಬಾಗ್ಲಲ್ಲಿ ನಿಂತ್ಕೊಂಡು ಕೂಗ, ಲೇ ಸರೋಜಾ ಅಷ್ಟೊತ್ತಿಂದ ಬಾಗ್ಲಿಂದ ನಾಯಿ ಬಡ್ಕಂದಂಗೆ ಬಡ್ಕತಾವನಿ, ಏನು ಅಡುಗೆ ಮಾಡಿದ್ದೀಯ ಅಂತ ಅಂದ. ಅವಳು ಸೌಟ್ ಹಿಡಿದಿದ್ದಲ್ಲ ಕೈಲಿ, ಕೆನ್ನೆಗೆ ಒಂದ್ಸರಿ ಲಪಾರ್ನ್ ತಿಮ್ಮಿದ್ಬಿಟ್ಟಿದೆ. ನಿನ್ನ ಬಾಯಿಗೆ ಮಣ್ಣಾಕ ವತರಿಂದ ಅಷ್ಟೊತ್ತಿಂದಲೂ ಹೇಳತ್ಲಿ ಅವನಿ, ಮುದ್ದೆ ಉಪಸಾರ ಮಾಡಿವಿನಿ ಅಂತ. ನಿನಗೆ ಕೇಳಿಸ್ತಾ ಇಲ್ವಲ್ಲ ಮಂಗ್ಬುಂಡದೆ, ನೀನೇ ಕಿವಿಡಾಗಿ ನಿಂತಿದೆಯಲ್ಲ ಅಂತ ಅಂದ್ಲಂತೆ ಅವಳು. ಸಮಸ್ಯೆನ ನಮ್ಮೊಳಗೆ ಮಡಿಕೊಂಡು ಇನ್ನೊಬ್ರು ಕಷ್ಟ ಕೇಳಕ್ ಹೋಯ್ತೀವಿ ನಾವು. ಅದಕ್ಕೆ ಹೇಳ್ತಾರೆ ಬಂಧುಗಳೇ, ಸಮಸ್ಯೆ ನಮ್ಮೊಳಗೆ ಮೊದಲು ಪರಿಹಾರ ಮಾಡ್ಕೊಳ್ಬೇಕಂತೆ, ಆನಂತರ ಬೇರೆಯವರಿಗೆ ನಾವು ಬುದ್ಧಿವಾದ ಹೇಳೋದಕ್ಕೆ ಹೋಗ್ಬೇಕು. ಯಾರೋ ಒಬ್ಬ ಎಣ್ಣೆ ಹೊಡ್ಕೊಂಡು ಬಂದು ಹೇಳ್ತಿದ್ದ, ಕುಡಿಬಾರ್ದಕ್ಕ ಬಡತ್ತವೆ ನೀವು, ಕುಡಿಬಾರ್ದು ಅಂತ. ಅವನೇ ಕುಡಿದು ನಿಂತವನು ಹೆಣ್ಣಾಗಿ. ಆದರೆ ಕುಡಿಬಾರ್ದು ಅಂತ ಬೇರೆಯವ್ರಿಗೆ ಹೇಳಬಾರ್ದು. ಅಂದರೆ ಅವನು ಬಿಡಬೇಕು, ಇನ್ನೊಬ್ರಿಗೂ ಆ ಚಟವನ್ನು ಬಿಡಿಸ್ಬೇಕು.